press the bell icon on the YouTube app and never miss another update. शुभ दिन बच्चों, आज हम एक नया विषय के बारे में जानेंगे। यानी आपका जो 8वां पाठ है, यानी कारक सहित सर्वनाम। कारक सहित सर्वनाम, सर्वनाम के साथ कारक जोड़े तो वहाँ कैसे क्या होता है, वहाँ कैसे लिखते हैं, यानी सर्वनाम के साथ कारक जोड़कर लिखे तो वो क्या होता है। सर्वनाम तो आप जानते हो, संज्ञा के बदले उपयोग करने वाले शब्दों को हम क्या कहते हैं, सर्वनाम कहते हैं। जैसे मैं, हम, तो, तुम, आप, है ना, यहाँ, वे, वहाँ, ये सब क्या है, सर्वनाम शब्द होते हैं। जैसे ही कारक भी आप जाने हो, यानी संज्ञा या सर्वनाम के जिस रूप से उसका सीधा संबंध क्रिया के साथ होने का ज्ञात हो, वह कारक कहलाता है। जैसे कारक कौन कौन से होते हैं यहाँ भी आप जानते हो। कारक के 8 प्रकार है ना, जिसके विभक्ति चिन्ह भी आप जानते हो, यानी ने, को, से, के लिए, में, पर, ये कारक के विभक्तियाँ होते हैं, है ना। यानी ये कारक हैं, कौन कौन से, में, को, से, के लिए, में, पर, ये सब क्या है, कारक है। जैसे ही सर्वनाम भी आते हैं, मैं, हम, तो, तुम, आप। कारक सहित सर्वನಾಮ ಈಗ ಇಲ್ಲೇನಿದೆ, ಮೇಯ್ಡ್ ಕಾರಕ ಜೊತೆಗೇನೆ ಏನಾಗುತ್ತಪ್ಪ ಅಂದರೆ ಕಾರಕ ಇರ್ತಕ್ಕಂಥ ಸರ್ವನಾಮ, ಸರ್ವನಾಮ ಜೊತೆಗೆ ಕಾರಕನ ಸೇರಿಸಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ನಿಮ್ಮ 8ನೇ ಲೆಸನ್ ಇರ್ತಕ್ಕಂಥದ್ದು ಕಾರಕ ಸಹಿತ. ಸಹಿತ ಅಂದರೆ ಕಾರಕ ಇರೋದು, ಗೊತ್ತಾಯ್ತು. ರಹಿತ ಅಂದರೆ ಕಾರಕ ಇಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ಬರೀ ಸರ್ವನಾಮ ಅಷ್ಟೇ ಇದೆ. ಈಗ ಇದ್ರ ಜೊತೆಗೆ ನಾನು ನೇನ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಮೈನೆ ಅಂತಾಗುತ್ತೆ ಅಲ್ವಾ. ಮೈನೆ यह क्या है, कारक सहित सर्वनाम है। मैं कारक है, सॉरी, मैं सर्वनाम है, मैं कारक है, ये दोनों जोड़े तो कारक सहित सर्वनाम होता है. कारक ಜೊತೆಗೇನೆ ಸರ್ವನಾಮನೂ ಕೂಡ ಬಂತು. ಮೇ ಇತ್ತು, कारक ಹಾಕಿ ಬರ್ದಾಗ ಏನಾಯ್ತಿದು, ಮೈನೆ ಆಯ್ತು, ನೇ ಜಾಯಿಂಟ್ ಮಾಡಿದಾಗ. ಹಾಗೇನೆ ನನಗೆ, ಮೈ ಅಂದರೆ ನಾನು, ಮುಜೆ ಅಂದರೆ ನನಗೆ ಬರುತ್ತೆ. ಕೋ ಹಾಕಿದಾಗ ಏನಾಗುತ್ತೆ, ಮುಜ್ಕೋ, ಮುಜೆ, ಮುಜ್ಕೋ, ಗೊತ್ತಾಯ್ತು, ಮುಜೆ, ಮುಜ್ಕೋ. ಜೈಸೆ ಹಿ ಸೇ ಅಂದರೆ ಇಂದ, ನನ್ನಿಂದ ಅಂತ ಬರಬೇಕು. ಇಲ್ಲೇನು ಮಾಡಬೇಕು ನಾವೀಗ, ಮುಜ್ಸೆ. समझ में आ रहा है ना, समझ में आ रहा है ना आपको. को, ಗೆ, ಯಾರಿಗೆ, ನನಗೆ. ಯಾಕೆ ಹೇಳಿ, ಮೈ ಅಂದರೆ ನಾನು ತಾನೆ, ಮುಜೆ ನನಗೆ, ಮುಜ್ಸೆ ನನ್ನಿಂದ. ಜೈಸೆ ಹಿ ಲಿಯೆ ಸೇರಿಸಿದಾಗ ಏನಾಗುತ್ತೆ, ಮೇರೆ ಲಿಯೆ. ಲಿಯೆ ಅಂದ್ರೇನು, ಗೋಸ್ಕರ ಅಲ್ವಾ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಮೇರೆ ಲಿಯೆ, ನನಗೋಸ್ಕರ. ನೆಕ್ಸ್ಟ್ ನೋಡಿ, ಮೇ ಬಂತು, ಅವಾಗ ಏನಾಗುತ್ತೆ, ಮುಜುಮೆ ಅಂದರೆ ನನ್ನಲ್ಲಿ. ಇವು ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್. ಮುಜುಮೆ ನನ್ನಲ್ಲಿ ಅಂತ ಬರುತ್ತೆ. ಅವಾಗ ನಾನು ಏನು ಬರಿಬೋದು ಅನ್ನೋದಕ್ಕೆ ಅಲ್ಲಿ ಮುಜುಮೆ. ಯಾವ ರೀತಿ ನಾವು ಡೈಲಿ ಲೈಫಲ್ಲೇ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ಗಳನ್ನು ಯಾವ ರೀತಿ ಬರಿತೀವಿ, ಅವ್ರನ್ನ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದಕ್ಕೆ ಇರತಕ್ಕಂಥದ್ದು ಇದು ಲೆಸನ್. ಹಾಗೆಯೇ ಪರ್ ಬಂತು, ಮುಜ್ ಪರ್, ನನ್ನ ಮೇಲೆ, ಗೊತ್ತಾಯ್ತು, ಮುಜ್ ಪರ್. ಇವಾಗ ಇದಿಷ್ಟು ಏನಿದು कारक ಸಹಿತ ಸರ್ವನಾಮ. ಇದು ಸರ್ವನಾಮ, ಇಲ್ಲಿ ಸರ್ವನಾಮ ಶಬ್ದ ಬರ್ತವೆ. ಜೊತೆಗೆ ಕಾರಕನ ಸೇರಿಸಿ ಬರ್ದಾಗ ಅದು ಏನಾಗುತ್ತೆ ಅನ್ನೋದಕ್ಕೆ ನೆಕ್ಸ್ಟ್ ನೋಡೋಣ. समझ में आ रहा है ना आपको. मैंने ನಾನು, ಮುಜ್ಕೋ ನನಗೆ, ಮುಜೆ ಅಂದರೆ ನನಗೆ, ಮುಜ್ಕೋ ನನಗೆ, ಮುಜ್ಸೆ ನನ್ನಿಂದ, ಮೇರೆ ಲಿಯೆ ನನಗೋಸ್ಕರ, ಮುಜ್ಮೆ ನನ್ನಲ್ಲಿ, ಮುಜ್ ಪರ್ ನನ್ನ ಮೇಲೆ.
ಅರ್ಥ ಆಯಿತು? ಅಂದರೆ ನೀವು ಇವನ್ನ ಪರ್ಫೆಕ್ಟ್ ಆಗಿದ್ರಿ ಅಂತಂದರೆ, ಈಗ ಅಂದರೆ ಕನ್ನಡದಲ್ಲಿ ಏನು ಅಂತಂದ್ರೆ ಅರ್ಥ ನಿಮ್ಗೆ ಹೇಳ್ತೀನಿ ನಾನು ಕಾರಕ ಲೆಸನ್ ಮಾಡುವಾಗ. ಅಲ್ಲಿ ಅರ್ಥ ಆಗಿದೆ, ಈಸಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ನೀಟಾಗಿ ಕೇಳಿಸ್ಕೊಂಡಿದ್ದೀರಿ ಅಂತಂದರೆ ಇದು ನಿಮಗೆ ಬರೀತಕ್ಕಂಥದ್ದು ತುಂಬಾ ಈಸಿ. जैसे आगे हम देखेंगे हम ಬಂತು, ಇಲ್ಲೇನಾಗುತ್ತೆ हमने ಅಲ್ವಾ, हमने, हमें, हमको, है ना, हमें, हमको. जैसे ही हमसे, नमिंदा, हमारे लिए, हमारे लिए, हमारे लिए. ಅರ್ಥ ಆಗ್ತಿದೆ ಅಲ್ವಾ? हमारे लिए, हमें, ನಮ್ಮಲ್ಲಿ, हम पर, ನಮ್ಮ ಮೇಲೆ. ಗೊತ್ತಾಯ್ತು ಯಾವ ರೀತಿ ಬರಿತೀವಿ ಅಂತಂದು? ಹಾಗೆಯೇ ತೂನೆ, ಇವಾಗಿಲ್ಲೇನಾಗುತ್ತೆ ಇದು ತುಜೆ. ನೆಕ್ಸ್ಟು ತುಜ್ಕೋ, ತುಜಸೆ ಅಲ್ವಾ? ಇಲ್ಲಿ ತೆರೆಲಿಯೇ ಅಂತ ಆಗುತ್ತೆ. ಗೊತ್ತಾಯ್ತು? ತುಜಸೆ ತೆರೆಲಿಯೇ, ತುಜಸೆ ನಿನ್ನಿಂದ, ತೆರೆಲಿಯೇ ನಿನಗೋಸ್ಕರ, तेरे लिए, तेरे लिए. ಹಾಗೆಯೇ ಇಲ್ಲಿ ತುಜ್ಮೆ, ನಿನ್ನಲ್ಲಿ. ಇಲ್ಲಿ ತುಜ್ ಪರ್ ಅಂತ ಬರುತ್ತೆ, ನಿನ್ನ ಮೇಲೆ. ಅಲ್ಲಿ ನನ್ನ ಅಂತ ಬಂತು, ಇಲ್ಲಿ ನಿನ್ನ ಅಂತ ಬಂತಿದೆ. ಯಾಕೆ ಹೇಳಿ? ತು ಅಂದರೆ ನೀನು ಅಲ್ವಾ, ಮೈ ಅಂದರೆ ನಾನು, ಹಮ್ ಅಂದರೆ ನಾವು ಅಲ್ವಾ, ತು ಅಂದರೆ ನೀನು. ಇದೆಲ್ಲದನ್ನು ಕೂಡ ತಿಳ್ಕೊಂಡಿದ್ದೀರಿ ನೀವು. ಮತ್ತೊಂದ್ಸಲಿ ಅರ್ಥ ಮಾಡ್ಕೊಳ್ರಿ. ಗೊತ್ತಾಯ್ತು ನಿಮಗೆ? ಮೇ, ಹಮ್, ತು ಇದೆಲ್ಲ ನಾನು ಫಸ್ಟ್ ಲೆಸನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಬಟ್ ಈಗ ಇದನ್ನು ನಾವು ಯಾವ ರೀತಿ ಬರೆದಾಗ ಏನಾಗುತ್ತೆ ಅನ್ನೋದನ್ನು ಕೂಡ ನಾವಲ್ಲಿ ಕಲಿಬೇಕು. ಹಾಗೆ ದೇಖಿಂಗೆ ತುಮ್, ನೀವು ಅಲ್ವಾ, ಇದೇನಾಗುತ್ತೆ ತುಮ್ನೆ. ತುಮ್ನೆ ಅಲ್ವಾ, ತುಮ್ಹೆ, तुम्हें, तुमको, तुमको, तुमसे. ಇಲ್ಲೇನಾಗುತ್ತಿದ್ದು ತುಮ್ಸೆ, ಏನಾ ಬರೆಯೋದು ಈಸಿಯಾಗಿ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಅದೇನಾಗುತ್ತೆ ತುಮ್ಸೆ. ನೆಕ್ಸ್ಟು तुम्हारे लिए, तुम्हारे लिए ನಿಮಗೋಸ್ಕರ. ಅಲ್ಲಿ ತುಮ್ಮೆ, ಇಲ್ಲೇನು ಬರಬೇಕು ತುಮ್ಮೆ ಅಂದರೆ ನಿಮ್ಮಲ್ಲಿ. ಹಾಗೆಯೇ ತುಂಪರ್, ನಿಮ್ಮ ಮೇಲೆ. ಗೊತ್ತಾಯ್ತು? ಹಾಗೆ ತು ಆಯಿತು, ತುಮ್ಮಾಯಿತು. ಆಪ್, ಏನು ಮಾಡೋಣ ನಾವೀಗಿಲ್ಲಿ ಆಪ್ ಅಂತ ತೊಗೊಂಡಿದ್ದೀನಿ. ಆವಾಗಿಲ್ಲಿ ಏನಾಗುತ್ತಿದ್ದು ಆಪ್ನೆ. ಯಾವತ್ತಾಯೇ ಆಪ್ನೆ. ಅಲ್ಲಿ ನೆಕ್ಸ್ಟು ಆಪ್ಕೋ, ಆಪ್ಸೆ. ಆಪ್ ಅಂತಕ್ಕಂಥದ್ದು ರೆಸ್ಪೆಕ್ಟ್ ಕೊಟ್ಟು ಬಳಸ್ತಕ್ಕಂಥದ್ದು. ಆಪ್ಸೆ ನಿಮ್ಮಿಂದ. ಗೊತ್ತಾಯ್ತು? ಆಪ್ಕೆ ಲಿಯೇ, आपके
लिए, आपके लिए, आप में, आप में, आप पर, ನಿಮ್ಮ ಮೇಲೆ, ಗೊತ್ತಾಯ್ತು? ನಿಮ್ಮ ಮೇಲೆ, ನಿಮ್ಮ ಮೇಲೆ ನಾನು ತುಂಬಾ ನಂಬಿಕೆ ಇಟ್ಟಿದ್ದೆ ಅಲ್ವಾ? आप पर मैं बहुत ही विश्वास किया था, विश्वास रखा था. नेक्स्ट ನೋಡೋಣ. वहाँ, वहाँ ಏನಾಗುತ್ತೆ? उसने, ಇಲ್ಲಿ उसे, ನೆಕ್ಸ್ಟು उसको, ಗೊತ್ತಾಯ್ತು? उससे, उससे, नेक्स्ट उसके लिए, उसके लिए, ಅವನಿಗೋಸ್ಕರನೋ ಅವಳಿಗೋಸ್ಕರನೋ ಅಲ್ವಾ? उसके लिए, उसमें, उसमें जैसे ही उस पर, ಅದರ ಮೇಲೆ, ಉನ್ ಪರ್ ಅಂತ ಬಂದರೆ ಅವ್ರ ಮೇಲೆ, ಉಸ್ ಪರ್ ಅದರ ಮೇಲೆ, ಗೊತ್ತಾಯ್ತು? ಉಸ್ಮೆ ಅದರಲ್ಲಿ, ಉಸ್ಕೆ ಅದಕ್ಕೋಸ್ಕರ ಅವರಿಗೋಸ್ಕರ ಅಂತಲೂ ಕೂಡ ಉನ್ಕೆ ಲಿಯೆ ಬಂದಾಗ ಅವರಿಗೋಸ್ಕರ ಬರುತ್ತೆ. ಅರ್ಥ ಆಗ್ತದೆ ಅಲ್ವಾ? ಇಷ್ಟು ನಾವು ಅಂದರೆ ಸರ್ವನಾಮದ ಜೊತೆಗೇ ಕಾರಕನ ಉಪಯೋಗ ಮಾಡಿಕೊಂಡು ಯಾವ ರೀತಿ ಬರಿತೀವಿ ಅನ್ನೋದಕ್ಕೆ. ಹೀಗೇ ನೀವು ಮತ್ತಿನ್ನು ಯಾವುದಕ್ಕೆ ಟ್ರೈ ಮಾಡಿ ಅಂತಂದರೆ ಯಹಾ, ಯಹಾ ಮತ್ತು ವೇ ಎ. ಯಹಾ ನೋಡಿ, ಯಹಾ ಬಂದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಯಹಾ ಇದೆ ಅಂತ ತಿಳ್ಕೊಳ್ರಿ. ಅವಾಗಿದು ಇಸ್ನೆ, ಇಸ್ನೆ, ಇಸೆ, ಇಸ್ಕೋ, ಇಸ್ಸೆ, ಗೊತ್ತಾಯ್ತು? ಇಸ್ಕೆ ಲಿಯೆ, ಅರ್ಥ ಆಗ್ತಿದೆ ಅಲ್ವಾ? ಇಸ್ಕೆ ಲಿಯೆ, ಇಸ್ಮೆ, ಇಸ್ ಪರ್. ಓಕೆ, ಇದು ಯಾವಾಗ? ಯಹಾ ಬಂದಾಗ. इसने, इससे, इसको, इससे, इसके लिए, इसमें, इस पर. ಇಲ್ಲಿ ಹೂ ಬಂತು, ನೆಕ್ಸ್ಟ್ ಈ ಬರುತ್ತೆ ಯಾವಾಗ? ಯಹಾ ಬಂದಾಗ. ಅರ್ಥ ಆಯಿತು? ಹಾಗೆಯೇ ವೇ ಬಂದಾಗ ಏನಾಗುತ್ತೆ? ಇಲ್ಲಿ ನೆಕ್ಸ್ಟ್ ನಿಮಗೆ ಇಲ್ಲಿ ಯಹಾ ತೋರಿಸ್ತೀನಿ. ಯಹಾ ತೋರಿಸಾದ್ಮೇಲೆ ವೇ ಮತ್ತು ಏನ ನೋಡೋಣ. यहाँ इद्दाग ಏನಾಯ್ತದು? इसने अल्वा, इससे, जैसे ही इसको, इससे, ಆ ರೀತಿಯಾಗಿ ನಾವು ಚೇಂಜ್ ಆಗೋದನ್ನು ನೋಡ್ತೀವಿ. ಅದನ್ನು ನಾವು ನಿಮಗೆ ಇಲ್ಲಿಗ ಬರೆದು ತೋರಿಸ್ತೀವಿ. यानी सर्वनाम क्या लिखेंगे? यहाँ ಏನು ಬರೆಯೋಣ ನಾವಿಲ್ಲಿ? ಯಹಾ, ವಹಾ ಆಯಿತು. ಇವಾಗ ನಾನು ಏನು ಮಾಡ್ತಿದ್ದೀನಿ? ಯಹಾ ತಗೊಳ್ತಾ ಇದ್ದೀನಿ. ಯಹಾ ನೇ ಸೇರಿಸಿದಾಗ ಏನಾಗುತ್ತೆ? ಇಸ್ನೆ, ಇಸ್ಕೋ, इससे, ಗೊತ್ತಾಯ್ತು? इससे, इसके लिए, लिए ಸೇರಿಸ್ಬೇಕಲ್ವ? ಅವಾಗ ಏನಾಗುತ್ತೆ? इसके लिए, इसमें ಇದರಲ್ಲಿ, ಇದಕ್ಕೋಸ್ಕರ ಅಂತ ಹೇಳ್ತೀವಲ್ವ? ಅದಕ್ಕಾಗಿ ಇದಕ್ಕಾಗಿ ಅಂತ ಹೇಳ್ತೀವಿ ನೋಡಿ. इसमें ಇದರಲ್ಲಿ, इस पर ಇದರ ಮೇಲೆ, ಇದರ ಮೇಲೆ ಇಟ್ಬಿಡು. ಯಹಾ ರಕ್ಕೋ, ಇಸ್ ಪರ್ ರಕ್ಕೋ ಅಂತ ಹೇಳ್ತೀವಲ್ವ? ಹಾಗೆ ಯಹಾ ಆಯಿತು, ವಹಾ ಆಯಿತು. ಇವಾಗೇನು? ವೇ ಮತ್ತು ಎ ತಗೊಳ್ಳೋಣ. ವೇ, ಅವು,
ಅವರು ಬಂದಾಗ ಏನಾಗುತ್ತೆ ಅಂತ. ವೇ ಅಂದರೆ ಪ್ಲೂರಲ್ ಫಾರ್ಮ್ ಅಲ್ವಾ, ಹಾಗಾಗಿ ಇಲ್ಲಿ ಏನು ಮಾಡೋಣ ನಾವು ವೇನ ತಗೊಳ್ಳೋಣ. ನೆಕ್ಸ್ಟು ವೇ. ವೇ ಇಲ್ಲಿ ಏನಾಗುತ್ತದು ಉನ್ಹೋನೆ ಏನಾಗುತ್ತೆ ಉನ್ಹೋನೆ. ಅರ್ಥ ಆಯ್ತು. ಇವಾಗ ಏನು ಮಾಡ್ಬೇಕು ನಾವು ಕೋ ಸೇರಿಸ್ಬೇಕು. ಅವಾಗ ಏನಾಗುತ್ತೆ ನೋಡಿ, ಉನ್ಹೆ ಉನ್ಕೋ. ಅರ್ಥ ಆಯ್ತು. ಉನ್ಹೆ ಉನ್ಕೋ. ನೆಕ್ಸ್ಟು ಉನ್ಸೆ ಆಗುತ್ತದು, ಅದೇನಾಗುತ್ತೆ ಉನ್ಸೆ ಅವರಿಂದ. उनसे उनके लिए उनके लिए ಗೊತ್ತಾಯ್ತು. ಉನ್ಮೆ ಅವರಲ್ಲಿ, ಉನ್ ಪರ್ ಅವ್ರ ಮೇಲೆ. आगे देखेंगे ये लिखे तो क्या होता है. ये ಬಂದಾಗ ಇಲ್ಲಿ ನೋಡಿ ಉಸ್ನೆ ಇಸ್ನೆ ಬಂದಿತ್ತಲ್ವಾ. ವೇ ಬರೆದಾಗ ನಾನು ಏನು ಬರ್ದಿದ್ದೀನಿ ಉನ್ಹೋನೆ ಬರ್ದಿದ್ದೀನಿ. ಇವಾಗ ಏ ಬರ್ದಿದ್ದೀನಿ ಇಲ್ಲಿ ಇನ್ಹೋನೆ, इन्हे, इनको, इनसे, इनके लिए, इनमें, इन पर. समझ में आ रहा है ना बच्चा आपको. यहाँ क्या होता है इन्होंने, इन्होंने ಇವರೆಲ್ಲರೂ. ಗೊತ್ತಾಯ್ತು. ಇನ್ನೆ ಇವರಿಗೆ, ಇನ್ನೆ ಇವರು. ಇನ್ಕೋ ಇವರಿಗೆ, ಇನ್ಮೆ ಇವರಲ್ಲಿ. ಆಪ್ಮೆ ಅಂತ ಹೇಳ್ತೀವಲ್ವಾ. ಆಪ್ಮೆ ನಿಮ್ಮಲ್ಲಿ, ನಿಮ್ಮಲ್ಲಿ ಯಾರಾದರೂ ಹೇಳ್ತೀರಾ ಆಪ್ಮೆ ಕೋಯಿ भी बोल सकते हो, कोई बताते हो ಅಂತ ಕೇಳ್ತೀವಲ್ವ ನಾವು. ನಿಮ್ಮಲ್ಲಿ ಯಾರಾದರೂ ಹೇಳ್ತೀರಾ, ಅದೇನಂತ ತಿಳಿಸ್ತೀರಾ ಅಂತ ಕೇಳ್ತೀವಿ ತಾನೆ. ಇನ್ಮೆ. नेक्स्ट इनके लिए, इनके लिए. जैसे ही इनमें, इनमें, इन पर, इन पर. ಇಲ್ಲಿಗೆ ಎಂಡ್ ಆಯಿತು. ಅಂದರೆ ಸರ್ವನಾಮಗಳನ್ನು ಸರ್ವನಾಮದ ಜೊತೆಗೆ ಕಾರಕನ ಸೇರಿಸಿ ಬರೆದಾಗ ಅದು ಏನಾಗುತ್ತೆ, ಇದೆಲ್ಲದನ್ನು ಕೂಡ ನಾವು ಡೈಲಿ ನಮ್ಮ ಲೈಫಲ್ಲೇ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ಗಳು. ತುಮಾರೆ ಲಿಯೆ ತುಮ್ಮೆ, ಇನ್ಕೆ ಲಿಯೆ ಉನ್ಕೆ ಲಿಯೆ, ಉನ್ಮೆ, ಉನ್ಹೋನೆ, ಇನ್ಹೋನೆ, ಉನ್ಹೆ ಅಲ್ವಾ. ಇವೆಲ್ಲವನ್ನು ಕೂಡ ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ಗಳೇ. ಮೈನೆ, ಮುಜ್ ಪರ್, ಮುಜ್ಕೋ, ಮುಜ್ಮೆ. ಇವನ್ನ ನಾವು ಪ್ರತಿಯೊಂದು ಇಲ್ಲಿ ಬರೆದಿರ್ತಕ್ಕಂಥ ಪ್ರತಿಯೊಂದು ವರ್ಡ್ಸ್ನ ನಾವೇನು ಮಾಡ್ತೀವಿ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ, ಡೈಲಿ ಮಾತಾಡುವಾಗ यूज़ ಮಾಡ್ತೀವಿ. यानी इन सारे शब्दों को हम जो कुछ भी बात करते हैं वहाँ क्या करते हैं, उपयोग करते हैं. क्या ये कारक सहित सर्वनाम शब्द होते हैं. ಉದಾಹರಣೆಗೆ ನಾವೇನು ಮಾಡ್ಬೋದಪ್ಪ ನಿಮಗೆ ಅಂದರೆ ಯಾವುದೋ ಒಂದು ವರ್ಡನ್ನು ಕೊಟ್ಬಿಟ್ಟು ಅದು ಏನಾಗುತ್ತೆ ಅಂತ ನಿಮಗೆ ತೋರಿಸಿ ಕೆಲವೊಂದನ್ನು ಫಿಲ್ ಮಾಡೋದಕ್ಕೆ ನಿಮಗೆ ಕೊಡ್ಬೋದು ಅಲ್ವಾ. ಕೆಲವೊಂದು ಫಿಲ್ ಮಾಡೋದಕ್ಕೆ ನಿಮಗೇನೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ಲು ನೋಡೋಣ. ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಇದು ಇದೆ, ಇಲ್ಲಿ ರಬ್ ಮಾಡಿದೆ ನಾನು. ಹಾಗೆಯೇ ಇಲ್ಲಿ ತುಂಬಿದೆ, ಇಲ್ಲಿದೆ. ನೆಕ್ಸ್ಟ್ ಇಲ್ಲಿ ರಬ್ ಮಾಡಿದೆ. ಇದೇ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದೆರಡು ಎಕ್ಸಾಂಪಲ್ನ ಕೊಟ್ಟು ನಿಮಗೆ ಕೊಡ್ಬೋದು. ಇಲ್ಲಿ ಯಹಾ ಇದೆ, ಇಸ್ನೇ ಇದೆ. ಇಲ್ಲೇನು ಬರಿಬೋದು, ಇಲ್ಲೇನಿದೆ ಕೋ ಇದೆ. ಅವಾಗ ಇದೇನಾಗುತ್ತೆ ಇಸ್ಸೆ ಇಸ್ಕೋ ಆಗುತ್ತೆ. ಅವಾಗ ನೀವೇನು ಮಾಡ್ತೀರಿ ಬರಿತೀರಿ. ಅದೇ ಮೇ ಇದ್ದರೆ ಮುಜೆ ಇತ್ತು ಮುಜ್ಕೋ ಅಂತ ಬರಿತೀರಿ ಅಲ್ವಾ. ಹಾಗೆಯೇ ಮತ್ತೆಲ್ಲಿ ರಬ್ ಮಾಡಿದೆ ನಾನು,
ಇಲ್ಲಿ ರಬ್ ಮಾಡಿದ್ದೀನಿ ಅಲ್ವಾ. ಇಲ್ಲಿ ತುಮ್ಹಾರಿ ಲಿಯೇ ಕೊಟ್ಟಿದ್ದಾರೆ, ಇಲ್ಲಿ ತುಮ್ ಪರ್ ಇದೆ, ಇಲ್ಲೇನು ಬರಿಬೋದು ಅಂತ ನೀವೇನು ಮಾಡಬೇಕು ಯೋಚನೆ ಮಾಡ್ತೀರಿ. ಅವಾಗ ನಿಮಗೆ ತಟ್ಟಂತ ಹೊಳೆಯುತ್ತೆ, ಓ ತುಮ್ಹಾರಿ ಲಿಯೇ ಅಂತ ಇದೆ ಇಲ್ಲಿ ಇಲ್ಲೇನು ಮಾಡಬೇಕು ತುಮ್ ಮೇ ಅಂತ ಬರಿಬೇಕು ಅಂತ ನಿಮಗೆ अर्थ आगुत्ते अल्वा। समझ में आ रहा है ना। यानी कारक सहित सर्वनाम हम कैसे लिखते हैं। पहले सर्वनाम शब्द देते हैं, उन सर्वनाम शब्दों को लेकर कारक डालकर क्या करते हैं, कारक सहित सर्वनाम बनते हैं। कारक डालने के बाद वे सर्वनाम कारक सहित सर्वनाम बनते हैं। फस्ट सर्वनामदಲ್ಲಿರ್ತವೆ ನಾಮಪದಗಳಾಗಿರ್ತವೆ, ಅವುಗಳ ಜೊತೆಗೆ ನಾವು ವಿಭಕ್ತಿ ಚಿಹ್ನೆಗಳನ್ನು ಹಾಕಿದಾಗ ಅದು ಏನಾಗುತ್ತೆ ಅನ್ನೋದಕ್ಕೆ ಇದು ನಿಮಗೆ ಇರ್ತಕ್ಕಂಥ ಲೆಸನ್। यानी हम हर दिन जो बात करते समय कैसे बात करते हैं, यानी इन सारी शब्दों को हम क्या करते हैं उपयोग कर ही, यानी ಇವುಗಳ ಈ ಒಂದು ಪದಗಳ ಸಹಾಯದಿಂದ ನಾವು ಮಾತಾಡ್ತೀವಿ, ಹೌದು ತಾನೆ ಅಲ್ವಾ। ಈಗ ನನ್ನ ಮೇಲೆ ಅಂತ ಹೇಳ್ತೀವಿ, ಅದರಲ್ಲಿ ಅಂತ ಹೇಳ್ತೀವಿ, ಅವರಲ್ಲಿ ಅಂತ ಹೇಳ್ತೀವಿ, ಅವರು ಅಂತ ಹೇಳ್ತೀವಿ, ಯೂಸ್ ಮಾಡ್ತೀವಲ್ವ। ಅದೇ ರೀತಿಯಾಗಿರ್ತಕ್ಕಂಥ ಇವು ವರ್ಡ್ಸ್ಗಳು। आपके लिए ನಿಮಗೋಸ್ಕರ, मेरे लिए ನನಗೋಸ್ಕರ, उनके लिए ಅವರಿಗೋಸ್ಕರ अल्वा। अच्छा बच्चों, कारक सहित सर्वनाम इसके बारे में भी आप जान गए हो, यानी सर्वनाम के साथ साथ कारक जुड़कर लिखे तो वे क्या होते हैं, इसके बारे में मैंने आपको बताई हूँ। इतनी समय मेरी पाठ को बहुत ध्यान से सुने हैं बच्चों, धन्यवाद।